ನಮ್ಮ ಜೀವವನ್ನು ಬೇಕಾದರೆ ಬಿಡ್ತೀವಿ, ಬಂದರು ನಿರ್ಮಾಣ ಆಗೋದಕ್ಕೆ ಬಿಡೋದಿಲ್ಲ ಅಂತ ಜನ ಸುಮಾರು ದಿನಗಳಿಂದ ಹೋರಾಡ್ತಾ ಇದ್ದಾರೆ. ನಮ್ಮ ಬದುಕು ಮೀನುಗಾರಿಕೆಯಿಂದಲೇ ನಡೀತಾ ಇದೆ, ಅದೇ ಇಲ್ಲ ಅಂದರೆ ಮತ್ತೆ ಹೇಗೆ ಬದುಕೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ಜನರು ಸಮುದ್ರಕ್ಕಿಳಿದು ಜೀವ ಬಿಡುವುದಕ್ಕೆ ಮುಂದಾಗಿದ್ದರು. ಇದೀಗ ಕೇಣಿ ಬಂದರು ವಿರೋಧಿಸಿ ಸ್ಥಳೀಯ ಮೀನುಗಾರರು ಅರಬ್ಬಿ ಸಮುದ್ರಕ್ಕೆ ಇಳಿದು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ವಿನೂತನವಾದಂತಹ ಪ್ರತಿಭಟನೆ. ಆ ದೃಶ್ಯವನ್ನು ನೋಡ್ತಾ ಇದ್ರಿ. ಈ ಹಿಂದೆ ಸಮುದ್ರಕ್ಕಿಳಿದು ಅಲ್ಲಿದ್ದಂಥ ಮೀನುಗಾರರು ಪ್ರತಿಭಟನೆಯನ್ನು ಮಾಡಿದರು. ಇವತ್ತು ತಮ್ಮ ತಮ್ಮ ಬೋಟ್ನ ಮೂಲಕ ಸಮುದ್ರಕ್ಕೆ ಇಳಿದು ಪ್ರತಿಭಟನೆ ಮಾಡಿದ್ದಾರೆ. ಎಲ್ಲಿಗೆ ಹೊರಟಿದ್ದಾರೆ ಇವರೆಲ್ಲ ಅಂತ ನೀವು ಅಂದ್ಕೊಳ್ಬೋದು. ಅಲ್ಲಿ ಬಂದರು ನಿರ್ಮಾಣಕ್ಕೆ ಸಮೀಕ್ಷೆ ಮಾಡೋದಕ್ಕೆ ಬಂದಿತ್ತು. ಆ ಅಧಿಕಾರಿಗಳು ಬಂದಿದ್ದಂಥ ಬೋಟನ್ನು ತಮ್ಮ ತಮ್ಮ ಬೋಟ್ಗಳ ಮುಖಾಂತರ ಘೇರಾವು ಹಾಕಿ ಇಲ್ಲಿ ಬಂದರು ನಿರ್ಮಾಣ ಆಗೋದಕ್ಕೆ ನಾವು ಬಿಡೋದಿಲ್ಲ, ಬೇಕಾದರೆ ಪ್ರಾಣವನ್ನೇ ಬಿಟ್ಟುಬಿಡ್ತೀವಿ, ಬಂದರು ನಿರ್ಮಿಸೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಇಷ್ಟೊಂದು ವಿರೋಧ? ಯಾಕೆ? ಅಲ್ಲಿ ಒಂದು ಬಂದರು ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಆ ಪ್ರದೇಶದಲ್ಲಿ ಬಂದರು ನಿರ್ಮಾಣ ಆಯಿತು ಅಂತ ಅಂದ್ಕೊಳ್ಳೋಣ. ಸರ್ಕಾರದ ಪ್ರಕಾರ ಆರ್ಥಿಕತೆ ಅಭಿವೃದ್ಧಿ ಆಗುತ್ತೆ, ಅಲ್ಲಿಂದ ಎಕ್ಸ್ಪೋರ್ಟು ಇಂಪೋರ್ಟು ಜಾಸ್ತಿ ಆಗುತ್ತೆ, ಸ್ಥಳೀಯರಿಗೆ ಕೆಲಸ ಸಿಗುತ್ತೆ, ಈ ಥರದನ್ನೆಲ್ಲ ಹೇಳ್ತಾರೆ. ಆದರೆ ಅಲ್ಲಿರುವಂಥ ಸ್ಥಳೀಯ ಮೀನುಗಾರರ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ನಿಜಕ್ಕೂ ಒಂದು ಬಂದರು ನಿರ್ಮಾಣ ಆದರೆ ಅವ್ರಿಗೆ ಕೆಲಸ ಸಿಗುತ್ತಾ? ಎಷ್ಟೊಂದು ಬಂದರುಗಳು ನಮ್ಮಲ್ಲಿ ನಿರ್ಮಾಣ ಆಗಿದ್ದಾವೆ, ಎಷ್ಟೊಂದು ಡ್ಯಾಮ್ಗಳು ನಮ್ಮಲ್ಲಿ ನಿರ್ಮಾಣ ಆಗಿದ್ದಾವೆ. ಆ ಡ್ಯಾಮ್ ನಿರ್ಮಾಣ ಆಗೋದಕ್ಕಿಂತಲೂ ಮುಂಚೆ ಅಲ್ಲಿರುವಂಥ ಗ್ರಾಮಸ್ಥರ ಹತ್ರ ಬಂದು ಮಾತಾಡ್ತಾರೆ, ಒಮ್ಮೆ ಡ್ಯಾಮ್ ನಿರ್ಮಾಣ ಆಗಲಿ, ನಿಮಗೆ ಪರ್ಯಾಯವಾಗಿ ಬೇರೆ ಕಡೆ ಭೂಮಿ ಕೊಡ್ತೀವಿ, ಮುಳುಗಡೆ ಪ್ರದೇಶದಲ್ಲಿ ನಿಮಗೆಲ್ಲ ಕೆಲಸ ಮಾಡಿಸ್ಕೊಡ್ತೀವಿ, ನಮ್ಮದೇ ಕಂಪ್ನಿಯಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಒಬ್ಬರಿಗೂ ಕೆಲಸನೂ ಸಿಗೋದಿಲ್ಲ, ಮುಳುಗಡೆ ಪ್ರದೇಶಕ್ಕೆ ಪರಿಹಾರವಾಗಿ ಒಂದು ಸಣ್ಣ ತುಂಡು ಭೂಮಿನೂ ಕೊಡೋದಿಲ್ಲ. ಇಲ್ಲೂ ಕೂಡ ಪ್ರತಿಭಟನೆ ಆಗಿದೆ. ಇನ್ನು ಇಲ್ಲಿ ಪ್ರತಿಭಟನೆ ಯಾಕೆ ಅಂದರೆ ಉತ್ತರ ಕನ್ನಡದ ಅಂಕೋಲದ ಕೇಣಿ ಬಂದರು ವಿವಾದ ಇದೆ. ಕೇಣಿ ಬಂದರು ನಿರ್ಮಾಣಕ್ಕೆ ಇವತ್ತು ಸರ್ವೆ ಮಾಡೋದಕ್ಕೆ ಕಂಪನಿ ಬಂದಿತ್ತು, ಕಂಪನಿಯ ಅಧಿಕಾರಿಗಳು ಬಂದಿತ್ತು. GSW ಕಂಪನಿಯವರಿಗೆ ಅಲ್ಲಿ ಬಂದರು ನಿರ್ಮಾಣ ಮಾಡೋದಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಆ ಕಂಪನಿಯ ಒಂದಷ್ಟು ಜನ ಅಧಿಕಾರಿಗಳು ಇವತ್ತು ಬಂದಿದ್ದರು, ಸರ್ವೆ ಮಾಡೋದಕ್ಕೆ ಮುಂದಾಗಿದ್ರು. GSW ಈ ಕಂಪನಿಯವರು ಇನ್ನು ಸರ್ವೆ ಮಾಡ್ತಾ ಇದ್ರು. ಅವ್ರ ಪಾಡಿಗೆ ಸರ್ವೆ ಕಾರ್ಯ ಆರಂಭ ಆಗಿತ್ತು. ಸಮುದ್ರದ ಮಧ್ಯದಲ್ಲಿ JSW ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಮುಂದಾಗಿದ್ರು. ಇನ್ನು ಇಡೀ ಯೋಜನೆ ಇದೆಯಲ್ಲ, ಬಂದರು ಯೋಜನೆ, 4,119 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಬಂದರು ಕಾಮಗಾರಿ. ಈ ಸರ್ವೆಯನ್ನು ಮೀನುಗಾರರು, ಸ್ಥಳೀಯ ಮೀನುಗಾರರು ವಿರೋಧ ಮಾಡ್ತಾ ಇದ್ದಾರೆ. ಅದು ಹೇಗೆ? ತಮ್ಮ ತಮ್ಮ ಮೀನುಗಾರಿಕಾ ಬೋಟ್ಗಳಲ್ಲಿ ಬಂದು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಅದು ಕಡಲ ಮಧ್ಯದಲ್ಲಿ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಂದರು ನಮಗೆ ಅವಶ್ಯಕತೆ ಇಲ್ಲ, ಬಂದರಾದರೆ ಕೆಲಸ ಹೋಗುತ್ತೆ, ಬಂದರು ನಿರ್ಮಾಣ ಆದರೆ ಮೀನುಗಾರಿಕೆ ಮಾಡೋದಕ್ಕೆ ನಮಗೆ ಆಗೋದಿಲ್ಲ, ನಾವು ಬದುಕೋದು ಹೇಗೆ? ಬಂದರು ನಿರ್ಮಾಣವಾದರೆ ಮೀನುಗಾರಿಕೆಗೆ ತೆರಳುವುದಕ್ಕೆ ರಸ್ತೆನೇ ಇಲ್ಲದಂತಾಗತ್ತೆ. ಕೇವಲ ಆಶ್ವಾಸನೆ ಕೊಡ್ತಾರೆ ರಾಜಕಾರಣಿಗಳು, ನೀವು ಅಧಿಕಾರಿಗಳು. ಆದರೆ ಆಗೋದೇನು? ಮೀನುಗಾರರಿಗೆ ಯಾವುದೇ ಕೆಲಸ ಕೊಡೋದಿಲ್ಲ. ಮೀನುಗಾರರ ಕಷ್ಟ ಇವರಿಗೆ ಅರ್ಥವಾಗ್ತಾ ಇಲ್ಲ, ನಮ್ಮ ಕಷ್ಟವನ್ನು ಕೇಳ್ತಾ ಇಲ್ಲ. ಜೀವ ಹೋಗೋವರೆಗೂ ಬಂದರು ನಿರ್ಮಾಣದ ವಿರುದ್ಧ ನಾವು ಹೋರಾಡ್ತೀವಿ. ದಿನಗೂಲಿ ಮಾಡೋರಿಗೆ ಬಂದರು ನಿರ್ಮಾಣವಾದರೆ ಅನ್ಯಾಯವಾಗುತ್ತೆ. ಇದರ ಲಾಭಕ್ಕೆ ಇಲ್ಲಿ ಬಂದರು ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾರ ಲಾಭಕ್ಕೆ? ನಮ್ಮ ಲಾಭಕ್ಕಲ್ಲ, ಅವರವ್ರ ಲಾಭಕ್ಕೆ. ನಮಗೇನು ಸಿಕ್ತು ಇದರಿಂದ ಅಂತ ಪ್ರತಿಭಟಿಸ್ತಾ ಇದ್ದಾರೆ. ಅಷ್ಟೂ ಕುಟುಂಬಗಳಿದಾವಲ್ಲ, ಅವು ಮೀನುಗಾರಿಕೆಯನ್ನು ನಂಬಿಕೊಂಡು ಬದುಕ್ತಾ ಇರುವಂಥ ಕುಟುಂಬಗಳು. ಒಂದು ವೇಳೆ ಅಲ್ಲಿ ಬಂದರು ನಿರ್ಮಾಣ ಆದರೆ ನಮಗೆ ಮೀನುಗಾರಿಕೆಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ರಸ್ತೆನೇ ಇಲ್ಲದಂತಾಗತ್ತೆ. ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ, ಎಲ್ಲಿ ಸಿಗುತ್ತೆ? ಯಾರಿಗೆ ಸಿಗುತ್ತೆ ಪರಿಹಾರ? ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ, ಕೆಲಸನೂ ಕೊಡೋದಿಲ್ಲ. ಹಾಗಾಗಿ ನಮ್ಮ ವಿರೋಧ ಇದೆ ಅಂತ ಈ ಮೂಲಕ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.